ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ. ಡಿಜೆ ಬಳಸದಂತೆ ಎಸ್ಪಿ ರಂಜನ್ ಕುಮಾರ್ ಸೂಚನೆ. ಎಚ್ಚರಿಕೆಯ ನಡುವೆ ಡಿಜೆ ಬಳಸುವ ವಿಚಾರ ಎಲ್ಲೆಡೆ ಚರ್ಚೆ. ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿ ಏಷ್ಯಾದಲ್ಲೇ ಅತಿದೊಡ್ಡ ಶೋಭಾಯಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಈ ಬಾರಿ ಇನ್ನಷ್ಟು ಇತಿಹಾಸ ಸೃಷ್ಟಿ ಮಾಡಲು ಈಗಾಗಲೇ ಸಕಲ ರೀತಿಯಲ್ಲಿ ಸನ್ನದ್ಧವಾಗಿ ನಿಂತಿದೆ ಎಂದು ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಪಂಚನ್ ಹೇಳಿದ್ದಾರೆ. ನಗರದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪಿಸಿರುವ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 10 ಗಂಟೆಗೆ ಜೈನಧಾಮದ ಬಳಿ ಚಾಲನೆ ನೀಡಲಾಗುವುದು. ಈ ಬಾರಿ ಬೃಹತ್ ಶೋಭಾಯಾತ್ರೆಗೆ ಮೈಸೂರಿನ ರಾಜಮನೆತನದ ಯದುವೀರ್ ಒಡೆಯರ್ ಶೋಭಾಯಾತ್ರೆಯನ್ನ ಉದ್ಘಾಟನೆ ಮಾಡುವುದು ಈ ಬಾರಿಯ ವಿಶೇಷ ಆಗಿದೆ. ಉದ್ಘಾಟನೆ ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗುವ ಶೋಭಾಯಾತ್ರೆಯಲ್ಲಿ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ನಾಸಿಕ್ ಡೋಲ್, ಚಂಡಿವಾದ್ಯ, ದಾವಣಗೆರೆ ಹಾಗೂ ಚಿತ್ರದುರ್ಗದ ಡೊಳ್ಳು ಕುಣಿತ, ವೀರಗಾಸೆ, ನಾಸಿಕ್ ಡೋಲ್ ಸೇರಿದಂತೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗಿಯಾಗಲಿದ್ದು, ಈ ಬಾರಿಯ ಶೋಭಾಯಾತ್ರೆಯಲ್ಲಿ ಸುಮಾರು 6 ರಿಂದ 7 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಇಡೀ ಹಿಂದೂ ಸಮಾಜೋತ್ಸವದ ರೀತಿ ನಡೆಯುವಂತಹ ಗಣೇಶೋತ್ಸವದಲ್ಲಿ ಎಲ್ಲಾ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುವಂತದ್ದು ಈಗಾಗಲೇ ಹೇಳ್ತಾ ಇದ್ದಾರೆ. ಇನ್ನು ಗಣೇಶೋತ್ಸವ ಶೋಭಾಯಾತ್ರೆ ಇನ್ನು ತುಂಬಾ ಚೆನ್ನಾಗಿ ನಡೆಯುವಂಥದ್ದು ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇದು ಇವತ್ತಿನ ಶೋಭಾಯಾತ್ರೆಯ ವಿಷಯ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಂದು ಮಾಡೆಲ್ ಇದೆ, ಮಾದರಿ, ಅದನ್ನ ಇದು ಮಾಡ್ತಾ ಇದ್ದೇವೆ. ಭಗವದ್ ಧ್ವಜ ಇರುತ್ತೆ, ಹಾರಗಳಿರುತ್ತೆ, ಎಲ್ಲವೂ ಚೆನ್ನಾಗುತ್ತೆ, ಎಲ್ಲ ವ್ಯವಸ್ಥೆನೂ ಆಗುತ್ತೆ. ಸ್ಪೀಕರ್ಗಳನ್ನ ಹಾಕ್ತೇವೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಒಳಗೆ ಆಗ್ತವೆ. ಸರ್ಕಾರ ಸಂವಿಧಾನ ಏನು ಸಂವಿಧಾನ ಕೋರ್ಟ್ ಅಲ್ಲಿ ಅನುಮತಿ ಇಲ್ಲ, ಅದೆಲ್ಲವನ್ನು ಬಳಸ್ಕೊಂಡಾಗ ಮಾತಾಡ್ತಾ ಇದ್ದೇವೆ. ಪ್ರತಿ ವರ್ಷ ಏನಾಗುತ್ತೆ ಅದಕ್ಕಿಂತ ಚೆನ್ನಾಗಾಗುತ್ತೆ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪ್ರಶ್ನೆನೇ ಇಲ್ಲ. ಇರ್ಬೋದು 4 ಇರ್ಬೋದು, 2 ಜಾಸ್ತಿ ಆಗ್ಬೋದು, ಅದು ನಿಜ ಅಂತ ಹೇಳ್ತಾ ಇಲ್ಲ ನಾನು. ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತ ಚೆನ್ನಾಗಾಗುತ್ತೆ, ಅದಕ್ಕೆ ಯಶಸ್ವಿಯಾಗಿ ನಡೀತದೆ. ಎಲ್ಲ ವ್ಯವಸ್ಥೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ನಾನು ಹೇಳ್ತೇವೆ. ಸ್ಪೀಕರ್ಗಳಿರುವಂತಹ ಎಲ್ಲ ವ್ಯವಸ್ಥೆನೂ ಶೋಭಾಯಾತ್ರೆ ಬರುತ್ತೆ. ಏನು ವ್ಯವಸ್ಥೆ ಆಗುತ್ತೆ, ಇವತ್ತೇನು ಸಮಾಜದಲ್ಲಿ ಈಗ ಏನ್ ನಡೀತಾ ಇದೆ ಅದಕ್ಕೆ ಪಕ್ಕ ನಡೀತಾ ಇದೆ. ಹೇಳ್ತಾ ಇದ್ದಿಲ್ಲ, ಸ್ಪೀಕರ್ಗಳು ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಡಿಜೆ ಅಂತ ಬಳಸಿದ್ದಾರೆ. ಡಿಜೆ ಅಂದ್ರೆ ಡೆಫಿನೇಷನ್ ಏನು? ಡಿಸ್ಕೋ ಜಾಕಿ ನಮ್ಗೆ ಅವಶ್ಯಕತೆ ಇಲ್ಲ. ಡಿಸ್ಕೋ ಜಾಕಿ ಅಂದ್ರೆ ಮಿಕ್ಸ್ ಮಾಡುವಂತದ್ದು, ಮಿಕ್ಸ್ ಮಾಡೋದಿಲ್ಲ. ಸ್ಪೀಕರ್ಗಳು ಬರುತ್ತೆ, ಪ್ರತಿ ವರ್ಷಕ್ಕಿಂತ ಚೆನ್ನಾಗಿ ಏನು ಹೇಳ್ತಾ ಇತ್ತು ಅದಕ್ಕೆ ಚೆನ್ನಾಗಾಗುತ್ತೆ. ಅದೇ ಸರ್, ಎಷ್ಟು ಸ್ಪೀಕರ್ ಇದೆ ಟೆಕ್ನಿಷಿಯನ್ಸ್ ನೋಡ್ತಾರೆ, ಅದನ್ನ ಟೆಕ್ನಿಷಿಯನ್ಸ್ ನೋಡ್ತಾರೆ. ಯಾಕಂದ್ರೆ ನಮ್ಮ ಗಾಡಿಗಳು ಎಷ್ಟಿದಾವೆ, ಎಷ್ಟು ವ್ಯವಸ್ಥೆ ಬೇಕು, ಎಲ್ಲವನ್ನು ಯೋಚನೆ ಮಾಡಿ ಸಂಜೆ ಡಿಸ್ಕಷನ್ ಆಗುತ್ತೆ ಅಂತ ಅವಕಾಶ ಇದೆ. ಅದರ ವ್ಯವಸ್ಥೆ ಒಳಗಡೆಗೆ ಕಾನೂನಲ್ಲಿರುವಂತ ವ್ಯವಸ್ಥೆ, ಎಲ್ಲೆಲ್ಲಿ ಯಾವ್ಯಾವ ಝೋನಲ್ಲಿ ಇಡಬೇಕು, ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಇನ್ನು ಗಣಪತಿ ವಿಸರ್ಜನಾ ವಿಷಯವಾಗಿ ಎಸ್ಪಿ ರಂಜನ್ ಕುಮಾರ್ ಕೂಡ ಮಾತನಾಡಿದ್ರು. ಸೆಪ್ಟೆಂಬರ್ 13ರಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಇರೋದ್ರಿಂದ ಶೋಭಾಯಾತ್ರೆಯಲ್ಲಿ ಡಿಜೆ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಡಿಜೆ ಬ್ಯಾನ್ ಮಾಡಲಾಗಿದ್ದು, ಇದುವರೆಗೂ 1700 ಗಣೇಶ ವಿಸರ್ಜನೆ ಮಾಡಲಾಗಿದೆ. ಯಾವುದೇ ಗಣಪತಿ ವಿಸರ್ಜನೆ ಸಮಯದಲ್ಲಿಯೂ ಡಿಜೆಗೆ ಅವಕಾಶ ನೀಡಿಲ್ಲ ಎಂದಿದ್ರು. ಈ ವರ್ಷ ನಾವು ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಗಣೇಶ ಮೆರವಣಿಗೆಗಳು ಮತ್ತು ಈದ್ ಮಿಲಾದ್ ಮೆರವಣಿಗೆಗಳಿಗೆ ಡಿಜೆ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿ ಒಂದು ಆದೇಶ ಮಾಡಿದ್ವಿ. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪಬ್ಲಿಕ್ ಸೇಫ್ಟಿ ಉದ್ದೇಶದಿಂದ ಮಾಡಿದ್ವಿ. ಈ ಒಂದು ಡಿಜೆ ಬ್ಯಾನ್ ಆರ್ಡರ್ನ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 1700 ಗಣೇಶ ನಿಮಜ್ಜನಗಳಾಗಿದೆ. ಎಲ್ಲ ಕೂಡ ಯಾವುದೇ ರೀತಿಯ ಡಿಜೆಯನ್ನು ಬಳಸದೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮಾಡಿದ್ದಾರೆ. ಎಲ್ಲ ಜನರಿಂದ ಕೂಡ ತುಂಬ ಹರ್ಷವನ್ನು ಪಡೆದಿದ್ದಾರೆ.
ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ DJ ಬ್ಯಾನ್ ಆರ್ಡರ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೇವೆ ಮತ್ತು ಯಾವುದೇ ಕಾರಣಕ್ಕೂ DJಗೆ ನಾವು ಪರ್ಮಿಷನ್ ಕೊಡಲ್ಲ. ಇನ್ನು ಶೋಭಾಯಾತ್ರೆ ಉದ್ಘಾಟನೆಯಲ್ಲಿ ಸಾಧು ಸಂತರು, ಪಕ್ಷಾತೀತವಾಗಿ ರಾಜಕೀಯ ಗಣ್ಯರು, ಹಿಂದೂ ಸಂಘಟನೆಗಳ ಮುಖಂಡರು ಭಾಗಿಯಾಗಲಿದ್ದಾರೆ. ಈ ಬಾರಿ ತಿರುಪತಿ ತಿಮ್ಮಪ್ಪನ ಮಾಡೆಲ್ ಭಗವಾನ್ ಧ್ವಜ, ಬೃಹತ್ ಹೂವಿನ ಹಾರಗಳ ಹರಾಜು ಇರುತ್ತೆ ಎಂದು ಹೇಳಿದ್ರು. ಡಿಜೆಗೆ ತಕ್ಕಂತೆ ಸ್ಪೀಕರ್ ಅನ್ನ ಅಳವಡಿಕೆ ಮಾಡ್ತೇವೆ ಎಂದಿದ್ದಾರೆ. ಎಸ್ಪಿಯ ಆದೇಶದ ನಡುವೆಯೂ ಡಿಜೆಯನ್ನ ಬಳಸ್ತೇವೆ, ಅದು ಅತಿ ಕಡಿಮೆ ಪ್ರಮಾಣದಲ್ಲಿ ಎಂದು ಬಜರಂಗ ದಳದ ಪ್ರಪಂಚನ್ ಹೇಳ್ತಿದ್ದಾರೆ. ನಾಳೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಶರಣ್ ಕುಮಾರ್ ಕೇಶವ್ ಇನ್ನಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.